ಸಿಂಹದೊಟ್ಟಿಗೆ ಪಳಗಿದ ಸಿಂಹದ ಮರಿಗಳಂತೆ ಹೇಳ್ಬೋದು ರಮಣಾ ಶೇಖರ್ ಮೇಡಮ್ ಜೊತೆಗಿರುವ ಸಂಬಂಧ. ಇವತ್ತು ಈ ಒಂದು ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕಾದ್ರೆ ಅಂತಹ ಒಂದು ವ್ಯಕ್ತಿಗಳ ಸಹಕಾರ ನನ್ನೊಟ್ಟಿಗೆ ಸದಾ ಇದೆ. ಮೊದಲನೆಯದಾಗಿ ಎಲ್ಲರಿಗೂ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಅದರ ಜೊತೆಗೆ ನಮ್ಮನ್ನು ಈ ಒಂದು ವೇದಿಕೆಯ ಮುಂಭಾಗಕ್ಕೆ ತರಲಿಕ್ಕೆ ಬಹಳಷ್ಟು ಹಿಂಬದಿಯಿಂದ ಪ್ರೋತ್ಸಾಹ ನೀಡಿದಂತಹ ಎಲ್ಲ ಸಹೋದರರಿಗೂ ಈ ಒಂದು ದಿನದ ವಿಷನ್ನು ಹೇಳಲೇಬೇಕಾಗ್ತದೆ. ಈ ಒಂದು ಆನರ್ ಮಾಡಿದ ಗೋವಿಂದದಾಸ್ ಕಾಲೇಜ್ ಇದರ ಸರ್ವ ಮ್ಯಾನೇಜ್ಮೆಂಟ್ ಹಾಗೂ ಪದಾಧಿಕಾರಿಗಳಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮಹಿಳೆಯ ದಿನಾಚರಣೆಯ ಬಗ್ಗೆ ಮೇಡಮ್ ಹೇಳಿದ್ದಾರೆ. ಬಹಳಷ್ಟು ಇವತ್ತು ಸ್ಟೇಟಸ್ಗಳಲ್ಲಿ ಮೊಬೈಲ್ ಮೆಸೇಜ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಇವತ್ತಿಗೆ ಒಂದು ದಿನ ಮಾತ್ರ ಸೀಮಿತವಲ್ಲ. ನಾವು ಬೆಳಿಗ್ಗೆ ಎದ್ದು ಸ್ಟಾರ್ಟ್ ಮಾಡುವ ದಿನದಿಂದ ಹಿಡಿದು ರಾತ್ರಿ ಮಲಗುವ ದಿನ ತನಕ ನಮ್ಮ ಕೆಲಸ ಕಾರ್ಯಗಳು ಮುಗಿಲಿಕ್ಕಿಲ್ಲ. ಬಹುಶಃ ನಾವು ಮಾಡಿದ ಎಲ್ಲ ಕೆಲಸಗಳಿಗೆ ಆದಾಯವನ್ನು ಕೊಡ್ತಾ ಹೋಗ್ತಿದ್ರೆ ಇವತ್ತು ಗಂಡಸಿನ ಆದಾಯಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಆದಾಯ ನಮ್ಮ ಹೆಂಗಸರ ಕೈಯಲ್ಲಿ ಇರ್ತಿತ್ತು. ನಿಜವಾಗಿ ಹೇಳಬೇಕಂದ್ರೆ ನಾನೊಂದು ಪ್ರಶಸ್ತಿಗಳನ್ನು ಹುಡುಕಿಕೊಂಡು ಈ ಒಂದು ಸೇವೆಗೆ ಬಂದವಳಲ್ಲ. ನಿಮ್ಮ ಹಾಗೆ ನಾನು ಕೂಡ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ನಾನೊಂದು ಟೀಚಿಂಗ್ ಲೈನ್ ಮಾಡ್ಬೇಕಂತೇಳಿ ತುಂಬಾ ಆಸೆ ಕನಸುಗಳನ್ನು ಹೊತ್ತುಕೊಂಡು ನಾನು ಬಂದವಳು. ನನ್ನ 10th ಸ್ಕೋರು 80% ಜಾಸ್ತಿ ಇತ್ತು. ಆದರೆ ಮನೆಯ ಒಂದು ಬಡತನ, ಆರ್ಥಿಕ ಇದರಿಂದಾಗಿ ನನಗೆ ಎಜುಕೇಶನ್ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆದರೂ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದೆ. ಸೆಕೆಂಡ್ PUC ನಂತರ ನಾನು ಡಿಗ್ರಿ ಮಾಡಬೇಕಂತ ಇದ್ದೆ. ನಮ್ಮ ಮುಸ್ಲಿಂ ಕಮ್ಯುನಿಟಿಯಲ್ಲಿ ಬಹು ಬೇಗನೆ ಮದುವೆ ಮಾಡಿ ಕಳಿಸ್ತಾರೆ. ಅದೇ ರೀತಿ ಕೂಡ ನನ್ನ ಸೆಕೆಂಡ್ PUC ರಿಸಲ್ಟ್ ಬರುವ ಮೊದಲು ನನಗೆ ಕೂಡ ಮದುವೆ ಮಾಡಿ ಕಳಿಸಿ ಆಗಿತ್ತು. ಬಹಳಷ್ಟು ಕನಸುಗಳನ್ನು, ಆಸೆಗಳನ್ನು ನಾನು ಕಟ್ಟಿಕೊಂಡಿದ್ದೆ. ಆದರೆ ಅದು ಯಾವುದು ನನ್ನ ಪಾಲಿಗೆ ಸಿಗಲಿಲ್ಲ. ವೈವಾಹಿಕ ಜೀವನದಲ್ಲಿ ನನಗೆ ಬಹಳಷ್ಟು ಕಷ್ಟ ಆಯಿತು. ನಾನು ಹೇಗೂ ಗಂಡನ ಮನೆಯಿಂದ ತವರು ಮನೆಗೆ ಬರಬೇಕಂತಿದ್ರೆ ನನ್ನ ಕೈಯಲ್ಲಿ ಒಂದು 10 ರೂಪಾಯಿ ಕೂಡ ಇರಲಿಲ್ಲ. ಆವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ ನನಗೆ ನನ್ನ ಮನೆಗೆ ಬರಲಿಕ್ಕೆ ಒಂದು 60 ರೂಪಾಯಿ ಬೇಕಿತ್ತು. ಆದರೆ ನನ್ನ ಕೈಲಿ ಯಾವುದು ಎಜುಕೇಶನ್ ಸೆಕೆಂಡ್ PUC ಇದೆ, ದುಡಿಯುವ ಹಾಗಿಲ್ಲ. ಎಜುಕೇಶನ್ಗೆ ಯಾರು ಕೆಲಸ ಕೊಡುವವರಿಲ್ಲ, ಹಣವನ್ನು ಕೊಡುವವರಿಲ್ಲ. ನಾನು ಮಕ್ಕಳಾಟದಲ್ಲಿ ಏನಾದರೂ ತಪ್ಪು ಮಾಡಿರೋದ್ರೆ ಆದರೆ ಆ ದಿನ ಒಂದು ನಾನು ಫಸ್ಟ್ ಟೈಮ್ ನಾನು ಮೊದಲ ತಪ್ಪು ಮಾಡಿದೆ ಅಂತ ಹೇಳಿದ್ರೆ ನನ್ನ ಗಂಡನ ಪರ್ಸಿಂದ ನಾನು 10 ರೂಪಾಯಿಯನ್ನು ಕದ್ದುಕೊಂಡೆ. ಆವತ್ತಿನ ತಪ್ಪು ನೀವು ಯಾರು ಮಾಡಬೇಡಿ, ಇದು ತಪ್ಪು ನನಗೆ ಗೊತ್ತಿದೆ. ಆದರೆ ನನ್ನ ಪರಿಸ್ಥಿತಿ ಯಾವತ್ತು ಹಾಗಿತ್ತು. ಅಲ್ಲಿಂದ ನಾನು ಇಟ್ಕೊಂಡು ಒಂದು ಸ್ಟಾಪಿಗೆ ಬಂದೆ. ನನ್ನ ತಂದೆಯವರನ್ನು ನಾನು ಬರಲಿಕ್ಕೆ ಹೇಳಿ ಅಲ್ಲಿಂದ ನನ್ನ ಮನೆಗೆ ಬಂದು ನನ್ನ ಜೊತೆ ಮಗು ಇತ್ತು. ಆ ಮಗುವನ್ನು ಸಾಕಲಿಕ್ಕೆ ಬೇಕಾಗಿ ನಾನು 1,000 ಕೆಲಸವನ್ನು ಅರಸಿಕೊಂಡು ನಾನು ಒಂದು ಸಂಸ್ಥೆಗೆ ಜಾಯಿನ್ ಆದೆ. ಅಲ್ಲಿಂದ ನನ್ನ ಕ್ಲೋಸ್ ಫ್ರೆಂಡ್ ಒಬ್ರು HIVಯಲ್ಲಿ ತೀರ್ಕೊಂಡ್ರು. ಅವರಿಗೊಂದು ಹೆಣ್ಣು ಮಗು ಇತ್ತು. ಅವರ ಮಗುವನ್ನು, ಬಟ್ಟಲನ್ನು, ಬೆಡ್ಶೀಟನ್ನು ತುಂಬಾ ಭೇದ ಭಾವ ಮಾಡಿಕೊಂಡು ಅಲ್ಲಿ ನೋಡ್ತಾ ಇದ್ರು. ಇದನ್ನು ನೋಡಿದ ನನ್ನ 2-3 ದಿನಗಳ ನಿದ್ದೆ ಹೋಯಿತು. ಎಂತ ಮಾಡುದು ಯಾಕಂತ ಹೇಳಿದ್ರೆ ಆಲ್ರೆಡಿ ನಾನು ಕೂಡ ಸಫರ್ ಆಗಿದ್ದೇನೆ. ಇಂಥದ ಒಂದು ಸನ್ನಿವೇಶಗಳು ನಮ್ಮ ಕಣ್ಣ ಮುಂದೆ ಇದೆ. ಯಾವುದೇ ಒಂದು ಮನುಷ್ಯ ಇವತ್ತು ಸನ್ಮಾನಿತ ಆಗಬೇಕಾದ್ರೆ ಅದರ ಹಿಂದೆ 2 ಕಾರಣಗಳು ಇರ್ತದೆ. ತಾನು ಆ ಜೀವನದಲ್ಲಿ ಅನುಭವಿಸಿದಂತಹ ಒಂದು ನೋವು ಕಾರಣ, ಇನ್ನೊಂದು ನಾವು ಯಾವುದೇ ಒಂದು ಹೆಸರನ್ನು ಪಡಬೇಕು ಅಂತ ಮಾಡಿಕೊಂಡ ಒಂದು ನಿರ್ಧಾರ. ಈ 2 ಕಾರಣಗಳಿಲ್ಲದೆ ನಮಗೆ ಈ ಒಂದು ಸರ್ವಿಸ್ಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅಲ್ಲಿಂದ ನನ್ನ ಜೀವನದ ಇನ್ನೊಂದು ಶೈಲಿ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾನು ತುಂಬಾ ಆರ್ಫನೇಜಿಗೆ, ಓಲ್ಡೇಜ್ ಹೋಮ್ ತುಂಬಾ ಕಡೆ ಹೋದೆ. ಅಲ್ಲಿ ಓಲ್ಡೇಜಿಗೆ ಹೋದಾಗ ನನಗೆ ಅನಿಸಿತು
ಇವತ್ತು ನಾಳೆ ಸಾಯುವ ಈ ಪೇಷಂಟ್ ಅನ್ನು ನೋಡುವಾಗ ನಾನು ಮತ್ತಷ್ಟು ಡಿಪ್ರೆಷನ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾನು HIV ಏಡ್ಸ್ ಫೀಲ್ಡಲ್ಲೇ ನಾನು ಸೆಲೆಕ್ಟ್ ಮಾಡಿದೆ. ಅಲ್ಲಿಂದ ನಾನು ನನ್ನ ಸಂಸ್ಥೆಗೆ ಸ್ನೇಹದೀಪ ಅಂತ ಹೇಳಿಕೊಂಡು ನಾನು ಹೆಸರಿಟ್ಟೆ. ಇವಾಗ ಈ ಸಂಸ್ಥೆಯಲ್ಲಿ 27 ಅನಾಥ HIV ಸೋಂಕಿತ ಹೆಣ್ಣು ಮಕ್ಕಳಿದ್ದಾರೆ. ಇಲ್ಲಿ ಇವರು ತಮ್ಮ ಜೀವನ, ಆರೋಗ್ಯ, ರಕ್ಷಣೆ ಎಲ್ಲಕ್ಕೆ ಅಂದ್ರೆ ಮುಖ್ಯವಾಗಿ ವಿದ್ಯಾಭ್ಯಾಸ ಇದೆಲ್ಲಕ್ಕೆ ಇಲ್ಲಿ ಆಶ್ರಿತರಾಗಿದ್ದಾರೆ. ಈ ಒಂದು 15 ವರ್ಷಗಳ ಅಂತರದಲ್ಲಿ 19 ಮಕ್ಕಳು ನಮ್ಮಿಂದ ದೂರಾಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಬೇಜಾರಾಗ್ತದೆ. ಯಾಕೆಂತ ಹೇಳಿದ್ರೆ ಒಂದು ತಾಯಿಯಾಗಿ ಒಂದು 100% ಸೇವೆಯನ್ನು ನನಗೆ ಮಾಡಲಿಕ್ಕೆ ಅಸಾಧ್ಯವಾಗಿರ್ಬೋದು. ಆದರೆ ಪ್ರತಿನಿತ್ಯ ನನ್ನೊಟ್ಟಿಗೆ ಬೆಳೆದ ಮಕ್ಕಳು ನಮ್ಮಿಂದ ದೂರ ಆದಾಗ ಇದು ತುಂಬಾ ಕಷ್ಟ ಆಗ್ತದೆ. ಇಲ್ಲಿ ನಿಮ್ಮ ತಂದೆ ತಾಯಂದಿರು ನಿಮಗೆ ಉತ್ತಮವಾದ ಒಂದು ಜೀವನವನ್ನು ರೂಪಿಸಲಿಕ್ಕೆ ಒಳ್ಳೆ ಕಾಲೇಜು, ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿರುವ ಮಕ್ಕಳ ಬದುಕು ಹೇಗಿದೆ ಅಂತ ಹೇಳಿದ್ರೆ, ಅಮ್ಮ ಇಲ್ಲ, ಅಪ್ಪ ಇಲ್ಲ, ಬಂಧು ಇಲ್ಲ, ಒಳಗೆ ಇಲ್ಲ, ಅಕ್ಕ, ತಂಗಿ, ತಮ್ಮ ಯಾರು, ನನ್ನ ಮನೆ, ನನ್ನ ಜಾತಿ ಯಾವುದು, ನನ್ನ ಆಧಾರ್ ಕಾರ್ಡ್ ಇದೆಯಾ, ನನ್ನ ರೇಷನ್ ಕಾರ್ಡ್ ಇದೆಯಾ, ನನಗೆ ಆಸ್ತಿ ಇದೆಯಾ, ಇದು ಯಾವುದರ ಒಂದು ಯೋಚನೆ ಕೂಡ ಈ ಮಕ್ಕಳಿಗೆ ಇಲ್ಲ. ಒಂದೊಂದು ಮಗುವಿನ ಹಿಂದೆ ಒಂದೊಂದು ತುಂಬಾ ಆಳವಾದ ಪೇನ್ಫುಲ್ ಸ್ಟೋರಿ ಇದೆ. ಒಂದು ಮಗು ಡಸ್ಟ್ಬಿನ್ ನಲ್ಲಿ ಬಿಸಾಡಿದ್ದು ಕಾರಣ ಇಷ್ಟೇ, HIV ಮಗು. ಒಂದು ನಾವು ಸಿನಿಮಾ ಶೈಲಿಯಲ್ಲಿ ಯಾವ ರೀತಿ ನಾವು ನೋಡ್ತೇವೆ, ಸ್ಟೋರಿಯಾಗಿ ನೋಡ್ತೇವೆ, ಆದ್ರೆ ಇಲ್ಲಿ ನಿಜ ಜೀವನದಲ್ಲಿ ಕೂಡ ಅದೇ ತರ ಇಲ್ಲಿ ನಮ್ಮ ಮಕ್ಕಳ ಒಂದೊಂದು ಕಥೆಗಳು ಇದೆ. HIV ಪಾಸಿಟಿವ್ ಅಂತ ಹೇಳಿಕೊಂಡು ಮನೆಯಿಂದ ಹೊರಗೆ ಹಾಕಿ ಊಟ ಕೊಡದೆ ಭಿಕ್ಷೆ ಬೇಡಿ ತಿನ್ನುವಂಥದ್ದು, ಪ್ಯಾರೆಂಟ್ ಮರಣ ಹೊಂದಿದ ನಂತರ ಮಾವನೊಟ್ಟಿಗೆ ಅಂದ್ರೆ ರೇಪ್ ಮಾಡಿಕೊಂಡಿರುವಂತಹ, ಬೇರೆ ಬೇರೆ ರೀತಿಯ ನೋವಲ್ಲಿ ತಿನ್ನುವಂತಹ ಮಕ್ಕಳಿದ್ದಾರೆ. ಅದೇ ರೀತಿ ಅವರ ಒಂದು ಮರಣಕ್ರಿಯೆಯಲ್ಲಿ ಕೂಡ ಮನೆಯವರು ಯಾರು ಬಾಗಿಯಲ್ಲಿ 1-2 ಮನೆಯವರು ಮಾತ್ರ ಪಾಲ್ಗೊಂಡಿದ್ದಾರೆ. ಮತ್ತೆ ಎಲ್ಲವೂ ಕೂಡ ಸಂಸ್ಥೆಯ ಮುಖಾಂತರವೇ ಮಾಡಿದ್ದೇವೆ. ಇನ್ನು ಒಂದು ಲಾಸ್ಟ್ ಒಂದು ಮೇ ಮಂತ್ ಅಲ್ಲಿ ಒಂದು ಡೆತ್ ಆಯಿತು. 9 ವರ್ಷಗಳು ನಮ್ಮ ಒಟ್ಟಿಗಿದ್ರು. ಸ್ವತಃ ಅಣ್ಣ ಇದ್ರು, ಅಕ್ಕ ಇದ್ರು. ಆದ್ರೆ ಅವಳ ಒಂದು ಮರಣಕ್ರಿಯೆಯನ್ನು ಏನು ಮಾಡಬೇಕಿತ್ತು ಅದಕ್ಕೆ ಯಾರು ಬರಲಿಲ್ಲ. ಮೊದಲನೇ ದಿನ ಆ ಮಗು ತೀರ್ಕೊಂಡಿತ್ತು. ನೆಕ್ಸ್ಟ್ ಡೇ 9 ಗಂಟೆಗೆ ನಾನು ಎಲ್ಲ ಹಾಸ್ಪಿಟಲ್ ಅಲ್ಲಿ ಹೋಗಿ ಡೆಡ್ ಬಾಡಿಯನ್ನು ರಿಲೀಸ್ ಮಾಡಿ ನಂದಿಗುಡ್ಡಕ್ಕೆ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ನಮಗೆ ಕೊಡ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ವಿಷಯ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬಹಳಷ್ಟು ನಮ್ಮ ಮಂಗಳೂರಲ್ಲಿ ಜಾತಿಗೆ ಸಂಬಂಧಪಟ್ಟ ಜಗಳಗಳು ಆಗ್ತಾ ಇದೆ. ಇದೇ ಒಂದು ಕಾರಣ ಕೂಡ ಅಲ್ಲಿ ಬಂತು. ಇಲ್ಲಿ ನೀವು ಮುಸ್ಲಿಂ, ಇಲ್ಲಿ ಈ ಮಗು ಹಿಂದೂ ಅಂತ ಹೇಳಿಕೊಂಡು. ಆದ್ರೆ ನಮ್ಮ ಮಧ್ಯೆ ಒಂದು ಮಾನವೀಯತೆಯ ಒಂದು ಸಂಬಂಧ ಬೆಳೆಯಿತ್ತು. ಆ ಮನೆಯವರಿಗೆ ಬೇಡ ಆ ಮಗು, ನನಗೆ ಆ ಮಗುವಿನೊಟ್ಟಿಗೆ ರಕ್ತ ಸಂಬಂಧ ಇಲ್ಲ, ಬಟ್ ಆ ಒಂದು ಮಗುವನ್ನು ಸಾಕಿದ 9 ವರ್ಷಗಳ ಆ ನನ್ನೊಟ್ಟಿಗೆ ಇರುವ ಒಂದು ಅಟ್ಯಾಚ್ಮೆಂಟ್ ನನಗೆ ಆ ಮಗುವನ್ನು ಬಿಟ್ಟುಕೊಳ್ಳಿಕ್ಕೆ ಆಗಲಿಲ್ಲ. ಅದು 9 ಗಂಟೆಯಿಂದ 2:30-3 ಗಂಟೆ ತನಕ ನಾನು ರಿಲೀಸಿಗೆ ಕೇಳಿಕೊಂಡೆ. ನನಗೆ ಬಾಡಿಯನ್ನು ರಿಲೀಸ್ ಮಾಡಲಿಲ್ಲ. ಆ ಮಗುವಿನ ಕೊನೆ ಗಳಿಗೆ ಏನಿತ್ತು ಅಲ್ಲಿ ಕೂಡ ನಾನಿದ್ದೆ. ಆ ಮಗುವಿನ ಲಾಸ್ಟ್ ಮಾತು ಕೇಳಲಿಕ್ಕೂ ಕೂಡ ನಾನಿದ್ದೆ. ಅವಳಿಗೆ ಬ್ಲಡ್ ಕೊಡ್ಲಿಕ್ಕೆ ಕೂಡ ನಾನಿದ್ದೆ. ಪ್ರತಿಯೊಂದು ಸ್ಟೆಪ್ ಇದ್ದು ಕೂಡ ಇಡೀ ಲೈಫ್ ಲಾಂಗ್ ಆ ಮಗು HIV ಹೋರಾಡಿ, ಮರಣದ ಟೈಮಲ್ಲಿ ಕೂಡ ಆ ಮಗು ಹೋರಾಡಿ, ಲಾಸ್ಟಿಗೆ ಅವಳ ಅಣ್ಣ ಬಂದು ಆಧಾರ್ ಕಾರ್ಡ್ ಇರಲಿಲ್ಲ, ಅವರಿಗೆ ಸಹ ಬಾಡಿ ಹ್ಯಾಂಡ್ ಓವರ್ ಮಾಡಲಿಲ್ಲ. ಲಾಸ್ಟಿಗೆ ಇವರು ಸಂಸ್ಥೆಯವರು ನೋಡ್ತಾ ಇದ್ದಾರೆ ಅಂತ ಲೆಟರ್ ಬರೆದು ಕೊಟ್ಟ ನಂತರ ಆ ಮಗುವನ್ನು 4:30-5 ಗಂಟೆಗೆ ನಂದಿಗುಡ್ಡದಲ್ಲಿ ಮಾಡಲಾಯಿತು. ಇಲ್ಲಿ ನಮ್ಮಲ್ಲಿರುವ ಮಕ್ಕಳು ಒಂದೇ ಜಾತಿಗೆ ಸಂಬಂಧಪಟ್ಟದ್ದಲ್ಲ, ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲರಿದ್ದಾರೆ. ನಮ್ಮೊಟ್ಟಿಗೆ ನಮ್ಮ ನೋವಿನೊಟ್ಟಿಗೆ ಸ್ಪಂದಿಸುವವರು ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ಸಹಕಾರ ಮಾಡುವವರಿದ್ದಾರೆ. ನಾನು ಆಡುವಾಗ ನನ್ನೊಟ್ಟಿಗೆ ಕೂಗಿದ ಅದೆಷ್ಟು ಕ್ರಿಶ್ಚಿಯನ್ ಸಹೋದರ ಸಹೋದರಿಯರಿದ್ದಾರೆ, ಹಿಂದೂ ಸಹೋದರ ಸಹೋದರಿಯರಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಎಲ್ಲರಿದ್ದಾರೆ. ನಿಮ್ಮ ಸ್ಟೂಡೆಂಟ್ಸ್ ಲೈಫಲ್ಲಿ ಏನಾದರೂ ಒಂದು ಅರ್ಧ ಗಂಟೆ ಒಂದು ಬಿಡಿವಿದ್ದಾಗ ಈ ಒಂದು ಸಲ ಬಂದು ಸ್ನೇಹದೀಪ್ ಮನೆಯ ಮಕ್ಕಳನ್ನು ನೋಡಿ, ಆ ಮಕ್ಕಳ ಮುಖದಲ್ಲಿ ಒಂದು ಸಣ್ಣ ಸ್ಮೈಲ್ ಅನ್ನು ತರಲಿಕ್ಕೆ ಒಂದು ಸಣ್ಣ ಒಂದು ಪ್ರಯತ್ನವನ್ನು ಮಾಡಿ. ಹೇಳುವುದಾದ್ರೆ ಬಹಳಷ್ಟು ಸ್ಟೋರಿಗಳು ಇದೆ ಇಲ್ಲಿದು, ಆದರೆ ಸಮಯದ ಅಭಾವದಿಂದಾಗಿ ಯಾವುದನ್ನು ಹೇಳಲಿಕ್ಕೆ ಆಗ್ತಾ ಇಲ್ಲ. ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ಈ ಸಂಸ್ಥೆಗೆ ತುಂಬ ಧನ್ಯವಾದ. Thank you, ma'am, for your inspirational words. Now I request Purnima Yatish ma'am to share her experience with us. ಓಂ ಶ್ರೀ ಗಣೇಶಾಯ ನಮಃ.
ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹೆಣ್ಣಿನ ಬಗ್ಗೆ ವಿಶೇಷವಾದಂತಹ ಈ ದಿನವನ್ನಾಗಿ ನಾವು ಆಚರಿಸ್ತಾ ಇದ್ದೇವೆ. ತಾಯಿಯಾಗಿ ಸಲಹೋಡು ಹೆಣ್ಣು, ಅಕ್ಕನಾಗಿ ತಪ್ಪು ಸರಿಗಳನ್ನು ತಿದ್ದೋಳು ಹೆಣ್ಣು, ತಂಗಿಯಾಗಿ ಕರುಣೆಯನ್ನು ಬೀರೋಳು ಹೆಣ್ಣು, ಹೆಂಡತಿಯಾಗಿ ಮನ ಬೆಳಗೋಳು ಹೆಣ್ಣು. ಹೆಣ್ಣು ಈ ಸಮಾಜದ ಕಣ್ಣು ಎನ್ನುವ ಹಾಗೆ ಎಲ್ಲರೂ ನಮ್ಮನ್ನು ಗೌರವಿಸ್ತಾರೆ. ಹಾಗೆ ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪರವಾಗಿ ನಾನು ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ. ಅಷ್ಟು ಮಾತ್ರವಲ್ಲದೆ ಪುರುಷರಿಗೆ ಬೇಸರ ಆಗಬಾರ್ದು. ಯಾಕಂತ ಹೇಳಿದ್ರೆ ಎಲ್ಲರೂ ಹೆಣ್ಣನ್ನೇ ಹೊಗಳ್ತಾ ಇದ್ದಾರೆ ಎನ್ನುವ ಹಾಗೆ ಪ್ರತಿಯೊಂದು ಹೆಣ್ಣಿನ ಯಶಸ್ಸಿನ ಹಿಂದೆ ಪುರುಷರ ಪಾತ್ರ ಮುಖ್ಯವಾದದಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಪುರುಷರ ಯಶಸ್ಸಿನ ಹಿಂದೆ ಮಹಿಳೆಯರ ಪಾತ್ರ ಅದಕ್ಕಿಂತ ಹೆಚ್ಚು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಇವತ್ತು ಹೇಳ್ತಾ ಇದ್ದೇನೆ ಅಂದ್ರೆ, ಅಡುಗೆ ಮನೆಯಿಂದ ಆಕಾಶದ ಎತ್ತರಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಬೆಳೆದು ನಿಂತಿದ್ದಾರೆ ಹೆಣ್ಣು ಮಕ್ಕಳು. ಹಾಗಾಗಿ ಇವತ್ತು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ, ಮೊದಲು 4 ಗೋಡೆ ಒಳಗೆ ಇದ್ದವರು ಇಂದು ಎಲ್ಲಾ ಕಡೆ ಎಲ್ಲಾ ಕ್ಷೇತ್ರಗಳಲ್ಲಿ ಹೆಣ್ಣು ಗಂಡಿನ ಹಾಗೆ ಸರಿಸಮಾನಾಗಿ ಬೆಳೀತಾ ಇದ್ದಾಳೆ. ಆದ್ರೆ ಹೆಣ್ಣನ್ನು ಯಾಕೆ ಇಷ್ಟು ಹೊಗಳ್ತಾರೆ ಅಂತ ಹೇಳಿದ್ರೆ ನಿಮ್ಗೆ ಅತಿಶಯೋಕ್ತಿ ಆಗಲಾರದು. ನಾವೀಗ ಅವರು ಕೆಲವು ವಿಷಯಗಳನ್ನು ಹೇಳಿದ್ರು, ಸಮಾಜ ಸೇವೆ ಬಗ್ಗೆ ಬಹಳ ಕಷ್ಟಕರವಾದಂತಹ ಕೆಲಸ. ಹಾಗೆ ಎಲ್ಲರೂ ಒಬ್ಬೊಬ್ಬರು ಅವರವರ ಹಾದಿಯಲ್ಲಿ ಬಹಳ ಕಷ್ಟಪಟ್ಟು ಎತ್ತರಕ್ಕೆ ಏರಿದ್ದಾರೆ. ಸಾಧನೆ ಎನ್ನುವುದು ಅದು ಒಂದು ಕಾರಣ ಅಷ್ಟೇ. ನಾವು ಸಾಧಿಸಿದ್ದು ಏನಿಲ್ಲ, ಅದು ಅಲ್ಪ ಅಷ್ಟೇ. ಹಾಗೆ ನಾವು ಮಾಡಿದ್ರಲ್ಲಿ ನಾವು ತೃಪ್ತಿಯನ್ನು ಹೊಂದಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾವು ಮಾಡಿದ ಯಾವ ಸೇವೆಯೇ ಇರಲಿ ಅದರಲ್ಲಿ ನಾವು ಸಾಧನೆ ಹೇಳುವುದಿಲ್ಲ. ನಾವು ಮಾಡಿದ ಸೇವೆಯಲ್ಲಿ ನಾವು ಸಂತೃಪ್ತ ಜೀವನವನ್ನು ನಾವು ನಡೆಸ್ತಾ ಇದ್ದೇವೆ. ಏನ್ ಹೇಳಿದ್ರೆ ನಮ್ಗೆ ಕಷ್ಟ ಯಾಕೆ ಅಂತ ಹೇಳಿದ ಒಂದು ಮಾತು ಹೇಳ್ತೇನೆ. ನಾವು ಈಗ ವೀಣಾ ಹೇಳಿದ್ರು, ರಂಗಸ್ಥಳದಲ್ಲಿ ಹಾಸ್ಯವನ್ನು ಮಾಡ್ತಾಳೆ, ಮಹಿಷಾಸುರ ಮಾಡ್ತಾಳೆ, ಶ್ರೀವೇಷ. ಹೌದು, ರಂಗದಲ್ಲಿ ಎಲ್ಲವನ್ನು ಮಾಡ್ತೇವೆ, ಎಲ್ಲವನ್ನು ಸಹ ಹೊರಡ್ತೇವೆ ನಾವು ಮಾಡ್ಲಿಕ್ಕೆ. ಆದ್ರೆ ಅವರು ಹೇಳಿದಾಗೆ ಮನೆಗೆ ಬಂದಾಗ ಇಲ್ಲಿ ಮಹಿಷಾಸುರ ಮಾಡಿ ಎಷ್ಟು ಆಯಾಸ ಆಗಿರ್ತದೆ ಗೊತ್ತಿಲ್ಲ. ಮನೆಗೆ ಹೋಗಿದ ಕೂಡಲೇ ಊಟ ಹಾಕು, ನಮ್ಗೆ ಎಂತ ಮಕ್ಕಳಿಗೆ ತಿಂಡಿ ಕೊಡು, ನೀನು ಅಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ. ಅದೆಲ್ಲವನ್ನು ಸಮಾಧಾನ ಚಿತ್ತವಾಗಿ ನಾವು ಸಹಿಸಿಕೊಂಡು ಬಂದ್ರೆ ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ. ಸತ್ಯವನ್ನು ಹೌದು, ಬೆಳಿಗ್ಗೆ ಎದ್ದುಕೊಂಡು ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾ ಅಥವಾ ಯಾವುದಾದ್ರೂ ಯಕ್ಷಗಾನ ಕಿತ್ತಿಸ್ಲಿಕ್ಕೆ ಹೋಗ್ಬೇಕಾ, ಮನೆಯಲ್ಲಿ ಮಕ್ಕಳಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಎಲ್ಲವನ್ನು ತಯಾರಿಸಿ ಗಂಡನಿಗೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮನೆ ಏನು ಕೆಲಸ ಉಂಟು, ಎಲ್ಲರೂ ಹೇಳ್ತಾರೆ ನರ್ಸ್ ಅವಳು, ಡಾಕ್ಟರ್ ಅವಳೆ, ವಕೀಲರು, ಎಲ್ಲ ವಿಧವಾಗಿ ನನ್ನ ಹೋಲಿಸ್ತಾರೆ. ಸತ್ಯಕ್ಕೆ ಹೌದು, ಕಷ್ಟದ ಜೀವನ ಇದೆಲ್ಲವನ್ನು ನಿಭಾಯಿಸಬೇಕು. ಗಂಡಸರು ಹಾಗಲ್ಲ, ಬೆಳಿಗ್ಗೆ ಎದ್ರು ಬ್ಯಾಗ್ ಹಾಕಿದ್ರು, ತಿಂಡಿ ಹಾಕಿದ್ಯಾ, ಚಾ ಕೊಟ್ಟಿಯಾ, ಏನು ಕೊಟ್ಟಿ, ಅದು ಮಾಡಿದ್ಯಾ, ನಾನು ಈಗ ಹೋಗ್ಬೇಕು, 8 ಗಂಟೆಗೆ ಮನೆ ಬಿಡಬೇಕು, ಅಷ್ಟೊಂದಿಗೆ ಕೈಕಾಲು ನಾವು ಚಟಪಟ ಮಾಡಬೇಕು. ಹಾಗಿರುವಾಗ ಹೆಣ್ಣು ಮಕ್ಕಳಿಗೆ ಕಷ್ಟ, ನಿಜಕ್ಕೂ ಕಷ್ಟದ ಜೀವನ. ಯಾಕಂದ್ರೆ ಅವರಿಗೆ ಕಷ್ಟ ಇಲ್ಲ, ಅವರು ಹೋಗ್ತಾರೆ ಅಲ್ಲಿ ಪಾಠ ಮಾಡ್ತಾರ ಅಥವಾ ಏನಾದ್ರೂ ಕೆಲಸ ಮಾಡಿಕೊಡ್ಬಾರ್ದು, ಏನಿಲ್ಲ, ಮನೆಗೆ ಬಂದ ಕೂಡಲೇ ಕೂತ್ಕೊಳ್ತಾರೆ, ಚಾ ಊಟ ಅಷ್ಟೇ ಕೇಳ್ತಾರೆ, ಯಾವ್ದು ಕೇಳುವುದಿಲ್ಲ. ಹಾಗಂತ ಪುರುಷರನ್ನು ದೂರಿದ್ದಲ್ಲ, ಅವರ
ಎಷ್ಟು ಕಷ್ಟಪಟ್ಟಿದ್ದೇವೆ ಗೊತ್ತಿಲ್ಲ. ನಮಗೆ ನಡ್ಕೊಂಡು ಬರಲಿಕ್ಕೆ ತುಂಬಾ ದೂರ ಇತ್ತು. ಈಗಿನ ಮಕ್ಕಳಿಗೆ ಈ ಗಂಗಾಧರನಿದ್ದಾರೆ, ಮಕ್ಕಳನ್ನು ಕಾರಲ್ಲಿ ಹಿಡ್ಕೊಂಡು ಬರ್ತಾರೆ ಹೇಳಿದ್ದು ನಾನು ಒಂದು ಉದಾಹರಣೆ. ಮಕ್ಕಳಿಗೆ ಸೌಲಭ್ಯ ಉಂಟು ಅಂತ ಎಲ್ಲ ತಂದೆ ತಾಯಿಗಳು ಅಷ್ಟು ಕ್ಯಾರ್ ಆಗಿ ಭರತನಾಟ್ಯವ ಅಥವಾ ನಾಟಕವ ಯಾವ ಕಲೆಗೆ ಮಕ್ಕಳಿಗೆ ಆಸಕ್ತಿ ಉಂಟು ಅದನ್ನ ಹೇಳಿಕೊಡ್ಲಿಕ್ಕೆ ಇಷ್ಟು ಸವಲತ್ತು ಉಂಟು. ನಾವಲ್ಲಿರುವಾಗ ಇಲ್ಲ. ಎಷ್ಟು ಕಷ್ಟ, ಶಾಲೆಯಿಂದ ಬಂದು ಪ್ರಾಕ್ಟೀಸ್ ಮಾಡ್ತೇವೆ, ಅದರ ನಂತರ ನಮ್ಗೆ ನಿದ್ದೆ ಮಾಡ್ಲಿಕ್ಕಿಲ್ಲ, ಪುಸ್ತಕ ಬರೆಯೋದು ಓದುವಷ್ಟು ಸಮಯ ಇಲ್ಲ. ಆದ್ರೆ ನಾವು ಇಷ್ಟು ಬೆಳೆದಿದ್ದೇವೆ ಅಂತ ಹೇಳ್ಬೇಕಾದ್ರೆ ಮುಖ್ಯವಾಗಿ ನಾನು ಹೈಸ್ಕೂಲಲ್ಲಿ ಇರುವಾಗ ಶಾಲೆಯ ಮಾಸ್ಟರ್ಗಳಲ್ಲಿ ಟೀಚರ್ ಆದೆ. ತದನಂತರ ನಾನು ಗೋವಿಂದದಾಸ ಕಾಲೇಜಿಗೆ ಬಂದ ನಂತರ 90ರಲ್ಲಿ ಯಕ್ಷೋತ್ಸವ ಸ್ಪರ್ಧೆಯಲ್ಲಿ ಯಕ್ಷಗಾನದಲ್ಲಿ ಭಾಗವಹಿಸುವ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಯಕ್ಷಗಾನ ಕಲಾವಿದರಿದ್ದಾರ ಎಂಬ ಹಾಗೆ. ನಾವು 3 ಮಂದಿ ಅಕ್ಕ ತಂಗಿಯರು ಸೇರಿ ಮತ್ತೆ ಒಂದು 5-6 ಮಂದಿ ಸೇರಿ ಯಕ್ಷೋತ್ಸವ ಸ್ಪರ್ಧೆಗೆ ಹೋಗಿ ಬಹುಮಾನ ತಂದಾಗ ಹುಡುಗಿಯರು ಯಕ್ಷಗಾನ ಮಾಡಿದ್ರ ಅದರ ಭಾವನೆ ತಿಳಿಯಲಿಲ್ಲ. ಅವರು ಕ್ರಿಶ್ಚಿಯನ್ಸ್ ಪ್ರಿನ್ಸಿಪಲ್ ನೀವು ಹೋಗ್ತೀರಾ, ಆಯ್ತು, ಸಿಗ್ನೇಚರ್ ಆಗಿ ಕಳಿಸಿಕೊಟ್ಟಿದ್ದಾರೆ. ಆದ್ರೆ ಪ್ರಪ್ರಥಮ ಬಾರಿಗೆ ಹೆಣ್ಣು ಮಕ್ಕಳ ತಂಡವನ್ನು ಯಕ್ಷೋತ್ಸವದಲ್ಲಿ ಕಳುಹಿಸಿಕೊಟ್ಟಾಗಿ ಬಹುಮಾನ ಪಡೆದಂತಹ ಕೀರ್ತಿ ನಮ್ಮ ಗೋವಿಂದದಾಸ್ ಕಾಲೇಜು. ಯಾಕೆ ಹೇಳಿದ್ರೆ ನಾನು ಈ ಸಂಸ್ಥೆಯಲ್ಲಿ ಯಕ್ಷಗಾನ ಕಲಾವಿದೆ ಹೌದು, ನಾನು ವಿದ್ಯಾರ್ಥಿ, ನಾನು ತುಂಬ ಹೆಮ್ಮೆ ಪಡ್ತೇನೆ ಈ ಕಾಲೇಜಿಗೆ. ನನ್ನ ಸಂಬಂಧ ಇಲ್ಲಿಗೆ 90ರಿಂದ 2022ವರೆಗೆ ಇದ್ದೇನೆ ಅಂತ ಹೇಳಿದ್ರೆ ಅದು ನನ್ನ ಭಾಗ್ಯ. ನನಗೆ ಗೊತ್ತಿಲ್ಲ, ಅದು ನನಗೆ ಕಲೆಯನ್ನಾಗಿ ಬಂದಂತಹ ಭಾಗ್ಯ. ಯಕ್ಷಗಾನ ಕಲಾವಿದೆಯಾಗಿ ಇಂತಹ ಒಂದು ಸೌಭಾಗ್ಯವನ್ನು ಈ ಕಾಲೇಜಿನಲ್ಲಿ ನಾನು ಪಡ್ತೇನೆ. ತುಂಬಾ ಸನ್ಮಾನಗಳನ್ನು ಮಾಡಿದ್ದಾರೆ. ಇವತ್ತಿಗೂ ಸಹ ನನ್ನನ್ನು ಗುರುತಿಸಿದ್ರು. ನಾನು ಮಾಡಿದ ಸಾಧನೆ ಏನಿಲ್ಲ. ಮತ್ತೆ ಇಲ್ಲಿಯ ಸರ್ಗಳನ್ನು ನಾನು ತುಂಬಾ ಖುಷಿಯಿಂದ ಮೆಚ್ಚಿಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಪೂರ್ಣಿಮಾ ಮಾಡಿದ್ದು ಏನಿಲ್ಲ, ಅದೇ ಪೂರ್ಣಿಮಾ ನಮ್ಮ ಬೆನ್ನು ತಟ್ಟಿ ಬನ್ನಿ ಮಾಡುವ ಹೋಗುವ. ನಿಮ್ಗೆ ನಾವು ಸತ್ಯ ಹೇಳ್ಬೇಕಾದ್ರೆ ಜೀನ್ಸಲ್ಲಿ ಎಣಿಸ್ತಾ ಇದ್ದೇನೆ, ಅವರಿಗೆ ಇಲ್ಲ. ಯಕ್ಷಗಾನಕ್ಕೆ ಹೋಗಿ ಬಂದು ಇಲ್ಲಿ ಪಾಠಗಳಲ್ಲಿ ಹೀಗೆ ಮಾಡ್ತಾ ಇದ್ದೀನಿ. ರಮೇಶ್ ಕೂಡ ಅವರಿಗೂ ಗೊತ್ತುಂಟು. ನಾವು ಕಂಡು ಕೂರ್ತಾ ಇದ್ದೆ ಲಾಸ್ಟಿಗೆ, ಏನು ಪೂರ್ಣಿಮಾ ಹಂತಕ್ಕೆ ಹೋಗಿದ್ಯಾ? ಇಲ್ಲ, ನೋಡ್ಸ್ಕೊಡುವಾಗ ನನಗೆ ನಿದ್ದೆ. ಆದ್ರೆ ಯಾಕೆ ಈ ಮಾತು ಹೇಳಿದ್ರೆ, ನಾನು ನಿದ್ದೆ ಮಾಡಿದ್ರು ಪರವಾಗಿಲ್ಲ, ನೀನು ಕಲಾವಿದೆಯಾಗಿ ಮುಂದುವರಿ ಎನ್ನುವಂತಹ ಅವರ ಒಂದು ಆಶೀರ್ವಾದ, ಪ್ರೋತ್ಸಾಹ. ಇಲ್ಲದಿದ್ರೆ ನಾವು ಬೆಳಿಲಿಕ್ಕಿಲ್ಲ. ಅವರು ಬೈತಿದ್ರೆ ನೀನು ಆಟಕ್ಕೆ ಹೋಗ್ಬೇಡ, ಬಂದು ಮಲಗದಂತೆ 2 ಬೈದು ಕ್ಲಾಸಿಂದ ಹೊರಗೆ ಆಗ್ತಿದ್ರೆ ನಾನು ಯಕ್ಷಗಾನ ಕಲಾವಿದೆ ಆಗ್ತಿದ್ದೆ, ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾಡಿದ್ದು ಸಾಧನೆ ಅಲ್ಪ, ನಮ್ಮ ಹಿಂದೆ ಎಲ್ಲರ ಸಹಕಾರ ಪ್ರೋತ್ಸಾಹ ಇದೆ. ನನ್ನ ತಂದೆಯವರಾಗಲಿ, ಬಳಗದವರಾಗಲಿ ಅಷ್ಟು ಮಾತ್ರ. ಈಗ ನೀವೆಲ್ಲ ಮಕ್ಕಳಿದ್ದೀರಿ, ಯಾವ ಯಾವ ಕ್ಷೇತ್ರದಲ್ಲಿ ಮುಂದುವರಿಲಿಕ್ಕೆ ಗೊತ್ತಿಲ್ಲ. ನಮಗೆ ಪ್ರೋತ್ಸಾಹ ಬೇಕು. ಅದಲ್ಲದೆ ಮದುವೆಯಾದ ನಂತರ ನಮ್ಮ ಅತ್ತೆ ಮನೆಯವರು ಸಹಕರಿಸದಿದ್ದು ಮತ್ತು ಬೆಳಗಲಿಕ್ಕಾಗೋದಿಲ್ಲ. ಅದಕ್ಕೆ ಹೇಳಿದ್ದು ಗಂಡಸರು ಬೇಕು, ಹೆಂಗಸರು ಬೇಕು, ಎರಡು ಸರಿಸಮಾನರು. ಪುರುಷ ಪ್ರಧಾನವಾದ ಸಮಾಜದಲ್ಲಿ ಯಾರು ಹೆಣ್ಣು ಬೇರೆ ಗಂಡು ಬೇರೆ ಅಲ್ಲ, ಪ್ರಕೃತಿ ಪುರುಷ ಎರಡೂ ಒಂದೇ. ಹಾಗಾಗಿ ಇಂದು ನಾನು ಸನ್ಮಾನ ಸ್ವೀಕರಿಸಿದೆ. ಇದನ್ನು ಇವತ್ತು ನನ್ನನ್ನು ಸನ್ಮಾನಿಸಿದ್ದಾರಂತಲ್ಲ, ನಾನು ನನ್ನನ್ನು ಸನ್ಮಾನಿಸಿದ್ದು ಎಲ್ರಿಗೂ ಸ್ಫೂರ್ತಿಯಾಗಲಿ ಅಂತ. ಇನ್ನು ಮುಂದೆ ಬರಲಿ ಮಕ್ಕಳು ಅಂತಹ ಮೇಲೆ ತರಲಿ ನನಗೆ ಸ್ಫೂರ್ತಿಯಾಗಿ. ಹಾಗಾಗಿ ನಿಮ್ಮ ಗೌರವವನ್ನು ಸಂತೋಷದಿಂದ ಸ್ವೀಕರಿಸಿದ್ದೇನೆ. ಶಂಕರನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸುಮತಿ ಅಮ್ಮನವರ ಆಶೀರ್ವಾದದ ಈ ಪುರಸ್ಕಾರ ಹಾಗೂ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಎಲ್ಲ ಕಾಲೇಜಿನವರ ಸರ್ವರ ಸಮ್ಮುಖದಲ್ಲಿ ನಾನೊಂದು ಗೌರವವನ್ನು ಸ್ವೀಕರಿಸ್ತೇನೆ. ಇದೆಲ್ಲ ನಿಮ್ಮ ಪ್ರೀತಿಯ ದೋತಕವಾಗಿ ಸ್ವೀಕರಿಸಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮೆಲ್ಲರಿಗೂ ಸಿಗುತ್ತಾ ನಾನೆಲ್ಲರನ್ನು ಮಾತನಾಡುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. Thank you, ma'am, for your sharing your experience. Now I request our principal, Professor P. Krishnamurthy, sir, to talk a few words on this occasion. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ಪ್ರೀತಿಯ ವಿದ್ಯಾರ್ಥಿನಿಯರೇ ಮತ್ತೆಲ್ಲ ಸ್ನೇಹಿತರೆ, ಬದುಕಿನಲ್ಲಿ ಶಿಕ್ಷಣವನ್ನ ಕೊಟ್ಟವರು ಸುಮತಿ ಅಮ್ಮ ಅನೇಕ ಮಹಿಳೆಯರಿಗೆ ಮಹಿಳಾ ಮಂಡಲವನ್ನು ಕೊಳಾಯಿ ಸ್ಥಾಪಿಸಿ ಅನೇಕ ಮಹಿಳೆಯರನ್ನ ಬದುಕಿನ ಮುನ್ನಡೆಗೆ ತಂದವರು ಸುಮತಿ ಅಮ್ಮ. ಆ ಸುಮತಿ ಫೌಂಡೇಶನ್ ಕೂಡ ರಕ್ತ ಮೂಲಕ ಈ ಕಾರ್ಯಕ್ರಮ ನಡೀತಾ ಇದೆ. ಸುಮತಿ ಅಮ್ಮನವರ ಜೊತೆಗೆ ಅವರ ಬೆಂಬಲಕ್ಕೆ ನಿಂತಿದ್ದಂಥವರು ಹಿರಿಯ ಶಿಕ್ಷಕರಾಗಿದ್ದಂಥ ಶ್ರೀ ಎಂ ಶಂಕರನಾರಾಯಣ. ಅವ್ರ ಜೊತೆಗೆ ಯಾವ ಕಾರ್ಯಕ್ರಮಕ್ಕೂ ಬರ್ತಾ ಇದ್ದಂಥವರು. ಅಂತ
ಶ್ರೇಷ್ಠ ಶಿಕ್ಷಕ ಶ್ರೀ ಎಂ ಶಂಕರನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಕೂಡ ಇದೆ. ಈ ಎರಡು ಸಂಸ್ಥೆಗಳಿಂದ ಒಂದೇ ಸಂಸ್ಥೆ ಎರಡು ಹೆಸರಿನ ಒಂದು ಸಂಸ್ಥೆಯಾಗಿ ಅದು ರೂಪುಗೊಂಡಿದೆ. ಅವರ ಮಕ್ಕಳು ಮಾಡ್ತಾ ಇರುವಂಥ ಕಾರ್ಯ ತುಂಬ ಮುಖ್ಯವಾದದ್ದು. ಶ್ರೀ ರಮೇಶ್ ಸರ್ ಇರ್ಬೋದು, ನರೇಂದ್ರ ಇರ್ಬೋದು, ಅಂಬರೀಶ್ ಇರ್ಬೋದು ಮತ್ತು ಉಳಿದ ಮಕ್ಕಳಿರ್ಬೋದು, ಇವರೆಲ್ಲ ಒಂದು ಚಾರಿಟೇಬಲ್ ಟ್ರಸ್ಟ್ ಅನ್ನು ಮಾಡಿ ಈ ರೀತಿಯ ಒಂದು ಉತ್ತಮ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ನಾನು ಎಂ ಶಂಕರನಾರಾಯಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸುಮತಿ ಫೌಂಡೇಶನ್ ಕೂಡ ಸರ್ಕಲ್ ಇವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ಮುಂದೆ ಇಬ್ಬರು ಆದರ್ಶ ಪ್ರತಿನಿಧಿಗಳನ್ನು ನಾವು ಕರೀತಾ ಇದ್ದೇವೆ. ರಶ್ಮಿ ಎಸ್ ಆರ್ ಮತ್ತು ವೀಣಾ ಟಿ ಶೆಟ್ಟಿ ಅವರಿದ್ದಾರೆ. ಈಗಾಗಲೇ ಬಂಟ್ವಾಳದಲ್ಲಿ ತಹಸೀಲ್ದಾರ್ ಆಗಿ ರಶ್ಮಿ ಎಸ್ ಆರ್ ಅವರು ತುಂಬ ಪ್ರಖ್ಯಾತರಾಗಿದ್ದಾರೆ. ಅವರನ್ನ ಕಾಲೇಜಿಗೆ ಬರಮಾಡಿಕೊಳ್ಳಬೇಕು ಅನ್ನುವಂಥ ಅಭಿಲಾಷೆ ಇತ್ತು. ಅದಕ್ಕೆ ಇನ್ನೊಂದು ಕಾರಣ ಇದೆ. ಅವರ ತಾಯಿ ರಾಧಾ ಮೇಡಮ್ ಅವರು ನಮ್ಮ ವಿದ್ಯಾದಾಯಿನಿ ಪ್ರೌಢಶಾಲೆಯ ಕ್ಲರ್ಕ್ ಆಗಿ ಇದ್ದಂಥವರು. ದಯಸೂರ್ಣ ಮೇಡಮ್ ಈ ರೀತಿ ರಶ್ಮಿ ಮೇಡಮ್ ಅನ್ನ ಕರೆಯೋಣ ಅಂತಂದಾಗ ನಾವು ಸಂತೋಷದಿಂದ ಒಪ್ಪಿದ್ದೇವೆ. ರಶ್ಮಿ ಮೇಡಮ್ ಅವರು ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದು ಮಾಡೆಲ್ ಆಗಿದ್ದಾರೆ ಅಂತ ಅಂದುಕೊಂಡಿದ್ದೇನೆ. ಸಾಮಾನ್ಯವಾಗಿ ಇಂಜಿನಿಯರಿಂಗ್ ಆಗಿ ಯಾವುದೋ ಕಂಪನಿಯಲ್ಲಿ ಮುಳುಗಿ ಈ ಕಡೆಗೆ ಬರತಾ ಇರುವ ಪ್ರತಿಭಾವಂತರ ಅನೇಕರಿರುವಾಗ ದಿಕ್ಕತನದಿಂದ ಒಂದು ಜನರ ಸೇವೆಯನ್ನು ಮಾಡುವಂಥ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ ಮೇಡಮ್. ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಮಾರ್ಗದರ್ಶನ ಬೇಕು. ನಾವು ಅಭಿಲಾಷೆಯನ್ನು ಹೊಂದಿದ್ದೇವೆ. ನಮ್ಮ ವಿದ್ಯಾರ್ಥಿನಿಯರು ಅಧಿಕಾರಿಗಳಾಗಬೇಕು ಅನ್ನುವಂಥ ಒಂದು ಅಭಿಲಾಷೆ ನಮಗಿದೆ. ಅದಕ್ಕಾಗಿ ತರಬೇತಿ ಕೊಡಬೇಕು ಅಂತಿದ್ದೇವೆ. ನೀವು ಬರಬೇಕು. ನಿಮ್ಮ ಭವಿಷ್ಯ ಉಜ್ವಲ ಆಗಲಿ, ಉನ್ನತ ಸ್ಥಾನಕ್ಕೆ ಮತ್ತೆ ನಮ್ಮ ಕಾಲೇಜಿಗೆ ನೀವು ಸದಾ ಬರ್ತಾ ಇರಬೇಕು ಅಂತ ನಾನು ನಿಮ್ಮಲ್ಲಿ ಕೋರ್ತಾ ಇದ್ದೇನೆ. ನಮ್ಮ ಆತ್ಮೀಯ ಮೇಡಮ್ ಅಂತ ಹೇಳೋದಿಲ್ಲ, ಅವರನ್ನ ಪ್ರೀತಿ ಅಕ್ಕ ವೀಣಕ್ಕ ಅವರು MRPL ಸಂಸ್ಥೆಯಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮ ಜೊತೆ ಯಾವತ್ತೂ ಇರುವವರು. ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಮಾರ್ಗದರ್ಶನದ ಮಾತುಗಳನ್ನು ಹೇಳಿದ್ದಾರೆ. ಮೇಡಮ್, ನಿಮಗೆ ನಾವು ಕಾಲೇಜಿನ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇನ್ನು ಸ್ನೇಹದೀಪದ ತಪ್ಸಮ್ಮ ಇರ್ಬೋದು, ಆಮೇಲೆ ಸಿಂಥಿಯಾ ಕ್ಯಾಶ್ರೇವ ಇರ್ಬೋದು, ಆಮೇಲೆ ನವಸಾಕ್ಷರಿಯಾಗಿ ನಿರಂತರ ಶಿಕ್ಷಣದ ಮೂಲಕ ಮುಂದಕ್ಕೆ ಬಂದಂಥ ಯಶೋಧ ಲೈಲಾ ಮೇಡಮ್ ಇರಬಹುದು. ನಿಮ್ಮ ಸೇವೆಯನ್ನು ನಾವು ಗುರುತಿಸ್ತೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮ ಮಾರ್ಗದರ್ಶನ ಬೇಕು. ನಿಮ್ಮ ಸಂಸ್ಥೆಗಳಿಗೆ ನಾವು ಬರ್ತೇವೆ. ಅವರಿಗೆ ಒಂದು ನಿಮ್ಮ ಸೇವೆಯನ್ನು ನೋಡೋ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕೊಡ್ತಾ ನಿಮ್ಮ ಮೂವರಿಗೆ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಮ್ಮ ವಿದ್ಯಾರ್ಥಿನಿ ರಶ್ಮಿ ಅಂಚನ್ ಅವರು ಈಗಾಗಲೇ ರಾಷ್ಟ್ರ ಮಟ್ಟದ ಪೆರೇಡ್ ಇತ್ಯಾದಿಗಳಲ್ಲಿ ಭಾಗವಹಿಸಿದಂಥ ಕಲಾವಿದೆ. ಮೊನ್ನೆ ತಾನೇ ಅವರಿಗೆ ಮಂಗಳೂರು ವಿಶ್ವವಿದ್ಯಾಲಯ ಮಟ್ಟದ ಅತ್ಯುತ್ತಮ NSS ಸ್ವಯಂ ಸೇವಕಿ ಎನ್ನುವಂಥ ಪ್ರಶಸ್ತಿ ಕೂಡ ಬಂದಿದೆ. ಜನವರಿ 3ರಂದು ಸ್ವೀಕರಿಸಿದ್ದಾರೆ. ಪ್ರಾಯಶಃ ಮುಂದಿನ ದಿವಸಗಳಲ್ಲಿ ಇನ್ನೂ ಒಳ್ಳೆಯ ಸುದ್ದಿಯನ್ನು ರಶ್ಮಿಯವರ ಮೂಲಕ ನಾವು ಕೇಳುವಂತಾಗಲಿ ಅಂತ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಪೂರ್ಣಿಮಾ ಅವರ ಬಗ್ಗೆ ಹೇಳುವುದಾದರೆ 1990ರ ವೇಳೆಯಲ್ಲಿ ಅವರು ಯಕ್ಷಗಾನದ ಕಲಾವಿದೆಯಾಗಿ ವಿದ್ಯಾರ್ಥಿನಿಯಾಗಿ ನಮ್ಮ ಕಾಲೇಜಿನ ಜೊತೆ ನಿಕಟ ಸಂಪರ್ಕಕ್ಕೆ ಬಂದವರು. ಆಮೇಲೆ 2003ರಲ್ಲಿ ಯಕ್ಷಗಾನ ಅಧ್ಯಯನ ಕೇಂದ್ರವನ್ನು ಮಾಡಿದಾಗ ನಿರ್ದೇಶಕಿಯಾಗಿ ಯಾರನ್ನ ಮಾಡುವುದನ್ನುವಾಗ ನಾವು ತಕ್ಷಣಕ್ಕೆ ಪೂರ್ಣಿಮಾ ಅವರನ್ನೇ ಕೋರಿಕೊಂಡಾಗ ಅವರು ಒಪ್ಪಿಕೊಂಡು ಪೂರ್ಣಿಮಾ ಶೆಟ್ಟಿಯಾಗಿದ್ದವರು ಈಗ ಪೂರ್ಣಿಮಾ ಯತೀಶ್ ರೈ ಆಗಿದ್ದಾರೆ. ಯತೀಶ್ ರೈ ಅವರು ಪೂರ್ಣಿಮಾ ಅವರಿಗೆ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕಳೆದ 20 ವರ್ಷಗಳಿಂದ ಅವರು ನಿರ್ದೇಶಕಿಯಾಗಿ ಸೇವೆಯನ್ನು ನಮ್ಮ ಕಲಾಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ. ಮೇಡಮ್, ನಿಮ್ಮ ಸೇವೆಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ನಾವು ಕೇಳಲೇಬೇಕಾದ ಒಂದು ಮಾತು ಡಾಕ್ಟರ್ ರಮೀಲಾ ಶೇಖರ್ ಅವರಿಂದ ಈಗ ಬರಲಿಕ್ಕೆ ಇದೆ. ಅವರ ಅನೇಕ ಅಭಿಮಾನಿಗಳು ಇವತ್ತು ನಮ್ಮ ಜೊತೆ ಇದ್ದಾರೆ. ಮೇಡಮ್,
ನಿಮ್ಮ ಮಾತುಗಳನ್ನು ನಾವು ಅನೇಕ ಬಾರಿ ಕೇಳಿದ್ದೇವೆ. ಕೇಳಿದಷ್ಟು ನಮಗೆ ಅದು ಒಂಥರ ಉತ್ತೇಜನವನ್ನು ಕೊಡುವಂಥದ್ದು. ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ನಾವು ಕಾತರದಿಂದಿದ್ದೇವೆ. ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ನಿಮ್ಮ ಮಾರ್ಗದರ್ಶನಕ್ಕೆ ಸದಾ ಬೇಕು ಅಂತ ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸುವಲ್ಲಿ ನಮ್ಮ NSSನ ಕೋಆರ್ಡಿನೇಟರ್ಸ್ ಅಕ್ಷತಾ ಮೇಡಮ್, ರವಿಕಲಾ ಮೇಡಮ್ ಮತ್ತು ಮಹಿಳಾ ವೇದಿಕೆಯ ಜಯ ಸುವರ್ಣ ಮತ್ತು ವಿದ್ಯಾರ್ಥಿಗಳು ಸಾಕಷ್ಟು ದುಡಿದಿದ್ದಾರೆ. ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶಂಕರಾಚಾರ್ಯ ಚಾರಿಟಬಲ್ ಟ್ರಸ್ಟ್ ಮತ್ತು ಸುಮತಿ ಫೌಂಡೇಶನ್ ಕೂಡ ಸರ್ ನಿಮ್ಮ ಮಾರ್ಗದರ್ಶನ ಸಹಕಾರ ನಮ್ಗೆ ಯಾವತ್ತೂ ಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ. ನಮಸ್ಕಾರ. Thank you, sir. May I now request Dr. Amila Shekhar, ma'am, mental health professional, Manashanti, Mangalore, to give a presidential address for this occasion. Good evening, everybody. 2:30 ಗಂಟೆಯಿಂದ we have been hearing a lot about women. ವಿಮೆನ್ನಿನ ಶಕ್ತಿಯ ಬಗ್ಗೆ, ವಿಮೆನ್ ಎಂಪವರ್ಮೆಂಟ್ ಬಗ್ಗೆ. ಇಲ್ಲಿ ಎಲ್ಲ 5 ಮಂದಿ ನಮಗೆ ವಿಮೆನ್ ಅಚೀವರ್ಸ್ ಅನ್ನು ನಾವು ನೋಡಿದ್ದೇವೆ. ಅವರಲ್ಲಿ ಇರುವ ಆ ಶಕ್ತಿಯನ್ನು, ಪವರ್ ಅನ್ನು ಅವರು ಯೂಸ್ ಮಾಡಿ ಇವತ್ತು ಒಂದು ಮಟ್ಟಕ್ಕೆ ಅವರಿಗೆ ಅಚೀವ್ ಮಾಡಲಿಕ್ಕಾಗಿದೆ. ಹಾಗೂ ಇಲ್ಲಿ ನಮ್ಮ 2 ಚೀಫ್ ಗೆಸ್ಟ್ ಅವರ ಮಾತನ್ನು ಕೂಡ ನೀವು ಕೇಳಿದ್ದೀರಿ. ಸೊ ವೆನ್ ಐ ಆಮ್ ಜಸ್ಟ್ ಲುಕಿಂಗ್ ಅಟ್ ಇಟ್, ನನಗೆ ಅನ್ನಿಸಿತು, ಇಸ್ ದೇರ್ ಎನಿಥಿಂಗ್ ಮೋರ್ ದಟ್ ಐ ಹ್ಯಾವ್ ಟು ಸ್ಪೀಕ್? ಬಿಕಾಸ್ ಐ ಥಿಂಕ್ ಎವ್ರಿಥಿಂಗ್ ಹ್ಯಾಸ್ ಬೀನ್ ಡೆಡ್. ಬಟ್ ಟೇಕಿಂಗ್ ಇನ್ ಟು ಕನ್ಸಿಡರೇಷನ್ ಎವ್ರಿಥಿಂಗ್, okay, especially because I see students here. Students ಇರೋದರಿಂದ ಇದನ್ನು just 5 minutes I just want to give a small message to the students, especially to women students. Not because it's a women's day. Because for me, I always keep telling, even today morning when I went for a program, I just mentioned one thing saying that for me, Women's Day is every day. Because I think no house can continue without a woman. Nothing can go on without a woman. So I think the whole thing, revolves around a woman. So it's up to you to bring out that. ಆದರೆ ನಾನು ಯಾಕೆ ನಿಮ್ಮ ಹತ್ರ ಮಾತಾಡ್ತೇನೆ ಅಂತ ಹೇಳಿದ್ರೆ, ಡೈಲಿ ವಾಟ್ ಐ ಸಿ ಇನ್ ಮೈ ಕ್ಲಿನಿಕಲ್ ಪ್ರಾಕ್ಟೀಸ್. ಐ ಆಮ್ ಜಸ್ಟ್ ಗೋಯಿಂಗ್ ಟು ಗಿವ್ ಯು 2 examples. And from there, just pick up 5 points from what everybody has said and put it in front of you. And I want your students to go home and just think about it. This is a young girl who came to me, who is a professional course agide avadu. So professional course agid takshana, naturally it is for parents to think of getting her married. And every day there is a conflict in the house. ಮನೆಯಲ್ಲಿ ನಾನು ಆಗೋದಿಲ್ಲ, ತಂದೆ ತಾಯಿ ಅಳುವುದು ಎಲ್ಲ. ಸೊ ಒಂದು ದಿವಸ ಅವ್ರು ತಂದು ಅವಳನ್ನು ನನ್ನ ಮುಂದೆ ಕೂರಿಸಿ ಅವ್ರು ಹೇಳಿದ್ದಿಷ್ಟೇ, ಮೇಡಮ್ ಅಲ್ಲಿ ಪಟ್ಟಿನಕ್ಕೇನು ಜಲ ಕೊಂತ ಅರ್ಥ ಮನ್ಪಾಲೆ ಅಂತ. ಸೊ ಐ ಜಸ್ಟ್ ಸ್ಟಾರ್ಟೆಡ್ ಮೈ ಡೈಲಾಗ್ ವಿತ್ ದ ಚೈಲ್ಡ್ ಅಂಡ್ ದ ಗರ್ಲ್. ಶಿ ಇಸ್ a 27-year-old girl. And the only thing she asked me, something very different from all what they have spoken that I am going to speak, because I want you all to remember this. The only thing she asked me is, tell me ma'am, how am I supposed to even think of building a relationship with a man? Because I dread even going near a man. So I just asked her to tell me what happened. And she went back to, I told you she's a 27-year-old lady today, working as a professional. She went back to her story when she was 2nd standard. She said, ma'am, when I was in the 2nd standard, I was being taken every day from home to school by one particular auto rickshaw driver.
he used to give me a lot of importance. I was the one whom he picked out every day and gave me lollipops. I think the present students don't know what is lollipop, because you know only the, Papa's ice cream and Ideal ice cream. But that time, lollipop was very great. He said, he gave me a lollipop, and I thought that I am the privileged one. I never knew what was happening to me. It's only when I was in the 7th standard I realized that something was happening. What happened was bad. And this went on till the child was in the 7th standard. What am I talking to you all about? That particular man whom the parents trusted so much was actually abusing this child. Every day the child was being taken to his house. Then she said, today I realized, ma'am, that he had a daughter of my own age. He used to go and drop the daughter in our own rickshaw to a tuition class, and then he used to take me home. And I didn't know what he was doing. And then when I reached the 7th standard, I knew something was happening, which is not to be happening. I went and told my mother. And what did my mother do? She just picked up the phone. She called the man. She said, "Nalayinda nin barudu beda." What did the father do? He took the girl. He took this rickshaw driver's address, went there, naalku badru bandru. And they told me, forget about this. Is it so easy? I'm giving you one instance, students. This is something that is happening every day in so many places. Why am I talking to you about it? Because I think a lot of things about how you should bring out your potentials, how you should develop yourself was told. I have something more to tell you. I want to tell you all to start talking about yourself. Because being a mental health professional, I'm getting these cases almost every day. And when I asked her, why did you take help? ಯಾಕೆ ನೀನು ಯಾರ ಹತ್ರನೂ ಹೇಳಿಲ್ಲ? ನಾನು ಅಮ್ಮನ ಹತ್ರ ಹೇಳಿದಾಗನೇ ನನಗೆ ಅರ್ಥ ಆಗದ ಅಮ್ಮನಿಗೆ ಹತ್ರ ಇರುವಾಗ ನಾನು ಯಾರ ಹತ್ರ ಬೇರೆ ಹತ್ರ ಹೋಗಿ ಹೇಳಿ ಅಮ್ಮ? ನಾನು ಯಾರ ಹತ್ರ ಹೋದರೆ ನನಗೆ ಅರ್ಥ ಆಗ್ತದೆ? This is one case. Another case I'm going to give you. Just to give you 2 instances, and I'm going to leave the question. I'm not going to give you an answer. This is maybe a 40-year-old lady who was sent to our clinic by a surgeon. He just rang me up and said, "Ramila, I'm sending you somebody. Please talk to that lady. She needs your help." I said, "Sir, can you tell me something?" He said, "No, I'm not telling you anything. You decide for it. I don't want to, bias you." And that's where I said, okay. The lady came and she was very unhappy that she was coming to my clinic. Yakandre nime gottide mental health, psychology, psychiatry anta helidre ivattigu kuda 2022 alli kuda there is stigma. Even today in 2022 I have patients coming to me and asking, "Madam, nange 8 ಗಂಟೆ ನಂತರ ಬರಬಹುದಾ? ಯಾಕಂದ್ರೆ ಅಲ್ಲಿ ಮೇಲೆ ನಿಮ್ಮ ಕ್ಲಿನಿಕ್ಕಿನ ಮೇಲೆ ಅಂಗಡಿ ಅವರಿಗೆ ನನ್ನದು ಗೊತ್ತಿದೆ, ಅವ್ರು ನಾನು ನಿಮ್ಮ ಹತ್ರ ಬರೋದು ನೋಡ್ಲಿಕ್ಕೆ ಬೇಡ" ಅಂತ ಹೇಳಿ. So that's the stigma level. So she was not at all happy. She said, "nange ಬರ್ಲಿಕ್ಕೆ ಬೇಡ. I don't know why doctor sent to you at all. See, I don't have time." ಅಂತ ಟಪ 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 ಅಂತ ಮಾತಾಡ್ತಾ ಹೋದ್ರು. I just listened to her for 5 minutes. I said, "It's okay. It's not only patients who come to my house, come to my clinic. My friends also come to my clinic. So if anybody asks you, you can just say that you are my friend. I have no problems. I have no problems at all." But then I just said, "You went to doctor for a sutures here, alva? What was the reason of that?" "Oh, ಅದೇನು ಗೊತ್ತಾ, ನಾನೊಂದು ಹೊಸ ಮನೆ ಕಟ್ಟಿದ್ದು. The bathroom was very new. Tiles were very new. ಅದು ಹೀಗೆ ಹೋಗುವಾಗ ನಾನು ಜಾರಿ ಬಿದ್ದದ್ದು" ಅಂತ ಹೇಳಿ. But doctor had already told me this is the 4th time that he's putting sutures on somewhere in her body. That is why he had a question mark. And I knew if I asked straight saying that,
Is there anything happening in the house? The lady won't talk. So I just started asking simple questions. ಅಲ್ಲಿ ಎಲ್ಲೋ ಒಂದು ವರ್ಡ್ ಬಂತು, ಮಾತಾಡುವಾಗ ನಾವು ಸಂಭಾಷಣೆ ಮಾಡುವಾಗ ಎಲ್ಲೋ ಒಂದು ವರ್ಡ್ ಬಂತು, ವಾಸ್ತು ಅಂತ ಹೇಳಿದ್ರು. ಸೊ ನಾನು ಅಲ್ಲಿ ತಗೊಂಡೆ, ನನಗೆ ಹೆಚ್ಚು ವಾಸ್ತುವಿನ ಬಗ್ಗೆ ಗೊತ್ತಿಲ್ಲ, ಬಟ್ ಐ ಜಸ್ಟ್ ಟುಕ್ ಇಟ್ ಆಫ್ ಅಂಡ್ ಐ ಜಸ್ಟ್ ಆಸ್ಕ್, ಓಕೆ ನೀವು ವಾಸ್ತು ಪ್ರಕಾರ ಮನೆ ಮಾಡಿದ್ದೀರಾ, ಹಾಗಾದ್ರೆ ಎಲ್ಲಿ ಬೆಡ್ರೂಮ್ ಮಾಡಿದ್ದೀರಿ, ಎಲ್ಲಿ ಬಾತ್ರೂಮ್ ಮಾಡಿದ್ದೀರಿ ಅಂತ ಕೇಳ್ತಾ ಇರುವಾಗ, ಹೌದು ನಮ್ಮ ಮಾಸ್ಟರ್ ಬೆಡ್ರೂಮ್ ಹೀಗಿದೆ, ನಮ್ಮ ಬಾತ್ರೂಮ್ ಹೀಗಿದೆ, ನಾನು ರೈಟ್ ಸೈಡಲ್ಲಿ ನನ್ನ ಏನೋ ಕಮೋಡ್ ಇದೆ, ಲೆಫ್ಟ್ ಸೈಡಲ್ಲಿ ನನ್ನ ವಾಶ್ ಬೇಸನ್ ಇದೆ ಅಂತ ಹೇಳಿ. ಐ ಜಸ್ಟ್ ಸ್ಟಾಪ್ಡ್ ಫಾರ್ 2 minutes. Can I ask you a question? ನೀವು ಹೇಳಿದ್ದು ಬಾತ್ರೂಮಲ್ಲಿ ಜಾರಿ ಬಿದ್ದು ಆ ವಾಶ್ ಬೇಸನ್ ನಿಮಗೆ ಚಿಕ್ನಲ್ಲಿ ತಾಗಿ ನಿಮಗೆ ಸೂಚಸ್ ಹಾಕಿದ್ದು. ಬಟ್ ನೀವು ಹೇಳುವ ಪ್ರಕಾರ ಐ ಆಮ್ ನಾಟ್ ಅ CID. It's just common sense. And maybe my 20-25 years of experience as a mental health professional. ನೀವು ಹೇಳುವ ಪ್ರಕಾರ ನಮಗೆ ಅನ್ನಿಸ್ತದೆ, the wash basin is on the left hand side. How did it hurt you on the right hand side? ಅಷ್ಟೇ ಕೇಳಿದ್ದು. And there the woman's restrictions, ಅವಳು ಹಾಕಿದ ಅಡ್ಡಾಚನೆ ಅಲ್ಲಿ ಬಿತ್ತು. And then she started telling me what is actually happening. She said, I didn't want to tell this to anybody. I can't tell it also because we are a very, very prominent family in this particular place. They are not from Bangalore. And if anybody comes to know, ನಮ್ಮ ಫ್ಯಾಮಿಲಿದು ಮರ್ಯಾದೆ ಹೋಗ್ತದೆ. ಏನಾಗ್ತಾ ಇತ್ತು ಅಂತ ಹೇಳಿದ್ರೆ, the man is a very nice man. He gives everything to her, but anger level is very high. He's very particular about what is where. So avattu, just to cut the story short, avattu ಏನಾಯ್ತು ಅಂತ ಹೇಳಿದ್ರೆ, ಅವರ ಆ ಶೇವಿಂಗ್ ಸೆಟ್ ಇಡುವ ಗ್ಲಾಸ್, instead of being on the right side of the washing basin, it was on the left side of the washing basin. He lost his temper, and all that he does every day is he just caught a head and banged into the wash basin. Why am I giving? I'm not frightening you girls. My intention is not to frighten you at all, but I'm just going one step further to say, this child, I'll call her something. Maybe C and this woman are not the only two people. There are many, many girls like this. There are many, many women like this. Why are we tolerating? I know Veena madam talked about role change. And along with role change, I think Purnima madam ಸಮಾತಾಡಿದ್ರು. ತಾಳ್ಮೆ ಇರಬೇಕು ಅಂತ ಹೇಳಿ. ಹೌದು, ತಾಳ್ಮೆ ಈಗ ಕಡಿಮೆ ಆಗ್ತಾ ಇದೆ. ನಾನು ಯಾವಾಗಲೂ ಹೇಳ್ತೇನೆ ನನ್ನ ಮಕ್ಕಳ ಹತ್ರ, ನನ್ನ ಮಕ್ಕಳು ಅಂತ ಹೇಳಿದ್ರೆ ನನ್ನ ಕ್ಲಿನಿಕ್ಕಿಗೆ ಬರುವ ಮಕ್ಕಳ ಹತ್ರ, ನೀವು ಮಾಲಿಗೆ ಹೋಗ್ತೀರಲ್ಲ, ಯಾವುದಾದ್ರೆ ಮಾಲಲ್ಲಿ ನಿಮಗೆ ತಾಳ್ಮೆ ಸಿಕ್ಕಿದ್ರೆ ಬಂದು ನನ್ನ ಹತ್ರ ಹೇಳಿ, ನಾನು ತೆಗೆದು ನನ್ನ ಕಬರ್ಡಲ್ಲಿ ಇಟ್ಕೊಳ್ತೇನೆ ಒಬ್ಬೊಬ್ಬರಿಗೆ ಕೊಡ್ಲಿಕ್ಕೆ ಅಂತ ಹೇಳಿ. ತಾಳ್ಮೆ ಈಗ ಕಡಿಮೆ ಆಗ್ತಾ ಇದೆ, ತಾಳ್ಮೆ ಇರಬೇಕು. ಆದರೆ ಯಾವಾಗ ಎಷ್ಟರ ಮಟ್ಟಕ್ಕೆ ತಾಳ್ಮೆ ಇರಬೇಕು? ಶುಡ್ ವಿ ಬಾಟಲ್ ಅಪ್ ಎವ್ರಿಥಿಂಗ್? Because this is one thing that has been taught for us from small. Something that has been ingrained in us. Because ನಮ್ಮ ಆ ಕಲ್ಚರಲ್ ಸೋಷಿಯಲ್ ಫ್ಯಾಕ್ಟರ್ ಅಂತ ಹೇಳಿದ್ರೆ, we have stereotypes saying women have to be like this, men have to be like this. Both has its disadvantages. Now I'm not talking of only disadvantage for women. But because it is, I'm seeing women students are talking about it. We have a disadvantage because right from the beginning it has been told, you are not supposed to tell what you are going through. You are supposed to bear quietly. So most 60% of our cases that we get are because they are swallowing and swallowing and swallowing, and they are bottling up things. Now, I think all of them have told you, seek your potentials. ನಿಮ್ಮ potentials ಅನ್ನು ಹೊರಗೆ ತನ್ನಿ ಅಂತ ಹೇಳಿ. I think Madam Rashmi also told you that, saying that, choose your own career ಅಂತ ಹೇಳಿ. This is another very important aspect that I'm getting every day.
They go for a career, then they find out that they are not for it, and then they change it. It's okay if they are able to change. Sometimes they ಅಲ್ಲಿಯೇ ಕೊರಗ್ತಾರೆ. ಅದು ಏನಾಗ್ತದೆ ಅಂತ ಹೇಳಿದ್ರೆ ಮಾನಸಿಕವಾಗಿ ತೊಂದರೆಗಳು ದೈಹಿಕವಾಗಿ ಹೊರಬರ್ತದೆ. So that is why I want you all only to tell, apart from what everybody takes, I want you all to do two things for me. Students, when you are upset, students, when you are not happy, don't bottle up things. Because when you bottle it up, it is exactly what happens when you break the goli soda. I don't know whether students know what is goli soda. I think all the seniors here will be knowing what is goli soda. We used to love, hitting that goli soda and seeing the gas coming out. ಆದರೆ ಅದೇ ಥರ ನಮ್ಮ ಮನಸ್ಸು ಕೂಡ ಆಗ್ತದೆ. ಯಾಕಂದ್ರೆ ಅಷ್ಟು ಬಾಟಲ್ ಅಪ್ ಮಾಡಿ ಇಟ್ಟಿದ್ದೇವೆ. ಒಂದು ಸಲ ಅದು ಹೊರಗೆ ಬರಲೇಬೇಕು. ಬರುವಾಗ ಇಟ್ ಕಮ್ಸ್ ಔಟ್ ವಿತ್ ಫುಲ್ ಫೋರ್ಸ್. ಅಂಡ್ ವಾಟ್ ಇಸ್ ದ ಫೋರ್ಸ್ ದಟ್ ಯು ಸಿ? ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಫಿಸಿಕಲ್ ಇಲ್ನೆಸ್. ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಸೈಕಲಾಜಿಕಲ್ ಇಲ್ನೆಸ್. Lot of physical illnesses that we are getting, which has no biological reasons. Headache, stomachache, eye pain. I send them to all the doctors and I say, rule out physiological aspect and come back to me. I don't want to be the cause for some other issues. And they come back with a clean chit saying, ma'am, we are sure there is no physical factor. Then I start my therapy. And what is the therapy? Nothing. Honestly, I don't need to be there. Just yesterday I spoke to a group of teachers and I told them, I don't think every child who's coming to me in the clinic needs me. They need a listening ear. So find the listening ear, students. Find the listening ear. It could be your mother. And I always tell this to my students when I meet them in programs. I said, your mother is your best friend. ಸ್ವಲ್ಪ ಕ್ವಶನ್ ಮಾರ್ಕ್ ನೋಡ್ತಾ ಇದ್ದೇನೆ ಅಲ್ಲಿ. ಅಮ್ಮ ಹೇಗೆ ಬೆಸ್ಟ್ ಫ್ರೆಂಡ್ ಆಗುದು? ಅವಳಷ್ಟು ಕಿರಿಕಿರಿ ಯಾರು ಇಲ್ಲ ಅಲ್ಲ. ಅವಳು ಇಡೀ ದಿನ ಕಿರಿಕಿರಿ ಮಾಡ್ತಾಳೆ. ಹೌದು, ಕಿರಿಕಿರಿ ಮಾಡೋದು ಅಮ್ಮನ ಅಭ್ಯಾಸ. ಹೌದು, ಆದರೆ ಕೂಡ ಸಮಸ್ಯೆ ಬರುವಾಗ ಮಕ್ಕಳಿಗೆ ಅಮ್ಮನಷ್ಟು ಕೊರಗುವವರು ಯಾರಿಲ್ಲ. ಅದು ಅರ್ಥ ಮಾಡ್ಕೊಳ್ಳಿ. ಸೊ ಪಾಯಿಂಟ್ ಇಲ್ಲ. ಸ್ಪೀಕ್ ಟು ಯೋರ್ ಟೀಚರ್ಸ್. ಸ್ಪೀಕ್ ಟು ಯೋರ್ ಟೀಚರ್ಸ್. Maybe initially they'll scold you. It's okay. But bring it out. And if you're not able to find anybody, then contact somebody. And I am happy to say that in Dakshina Kannada, we have good number of mental health professionals. We have very good psychiatrists who are not only physiological, they do a lot of therapy. ಯಾಕಂದ್ರೆ ಇಲ್ಲಿ ನಮ್ಗೆ ಒಂದು ತಪ್ಪು ಭಾವನೆ ಇದೆ. ಏನಂತ ಹೇಳಿದ್ರೆ, ನಮ್ಗೆ ಪ್ರಾಬ್ಲಮ್ಸ್ ಇದ್ದು ನಾವು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಹತ್ರ ಹೋದ್ರೆ ಅವ್ರು ಮೆಡಿಸಿನ್ ಹಾಕ್ತಾರೆ. ಇಲ್ಲ, ಅಟ್ ಲೀಸ್ಟ್ ಯು ಹ್ಯಾವ್ ಅ ಲಿಸನಿಂಗ್ ಇಯರ್ ಅಂಡ್ ಟೇಕ್ ಸೋಷಿಯಲ್ ಸಪೋರ್ಟ್. ಆ ಸಾಮಾಜಿಕ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಹ್ಯಾವ್ ಲಾಟ್ ಆಫ್ ಫ್ರೆಂಡ್ಸ್. ಐ ನೋ ನೌ ಈಚ್ ಆಫ್ y'all have more than 200 friends. ಎಲ್ಲಿ? FB friends. FB friends. ನನ್ನ ಸ್ಟೂಡೆಂಟ್ಸ್ ಯಾವಾಗಲೂ ಹೇಳ್ತಾರೆ, ಎಷ್ಟು ಫ್ರೆಂಡ್ಸ್ ಇದ್ದಾರೆ? ಮ್ಯಾಮ್, ಐ ಹ್ಯಾವ್ ಅಬೌಟ್ 200 ಫ್ರೆಂಡ್ಸ್ ಅಂತ ಹುಡುಗಿಯರು. ಯಾರದು? FB ಫ್ರೆಂಡ್ಸ್. ನಾನು ಒಂದೇ ಕೇಳೋದು ನಿಮ್ಮದು, ಆ FB ಫ್ರೆಂಡ್ಸ್ ಎಷ್ಟು ಮಟ್ಟಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ಲಿಕ್ಕೆ ನೀವು ನಾಳೆ ಬಿದ್ರೆ ಬರ್ತಾರೆ? Have one friend like that. That's a social support for me. And if you have that social support, automatically you'll feel relieved. Now, for example, if I go on keeping books with this hand, the hand is going to pain. Woman's mind is not something that can go on taking that burden. So reduce the burden by sharing. That is all that I have to tell you, students. Talk it out. Talk it out to your friends. Talk it out to your family. Talk it out to your teachers. Talk out to mental health. Take support from mental health professionals. Don't become that, the burden stock. ಈಗ ಮಂಗಳೂರಲ್ಲಿ ನಮಗೆ ಇವನ್ ಅದರ್ ಪ್ಲೇಸಸ್ ನಮಗೆ ಫ್ರೈಡೇ ಇಸ್ ಸಪೋಸ್ ಟು ಬಿ ದ ಡೇ ಗಾರ್ಬೇಜ್ ನಾವು ಹೊರಗೆ ಹೋಗಿ ಇಡ್ತೇವೆ. ಡ್ರೈ ಗಾರ್ಬೇಜ್ ಹೊರಗಿಡ್ತೇವೆ. ಎವ್ರಿ ಡೇ ಗಾರ್ಬೇಜ್ ಹೊರಗಿಡ್ತಾರೆ. ಇಡ್ತಾರ ನಿಮ್ಮ ತಾಯಿಯಂದಿರು? ಇಡದಿದ್ರೆ ಏನಾಗ್ತದೆ?
ಏನಾಗ್ತದೆ ಇಡದಿದ್ರೆ? ಕಿಚನ್ ಇದು ಗಾರ್ಬೇಜ್ ಹೊರಗೆ ಇಡದಿದ್ರೆ ಏನಾಗ್ತದೆ? ಸ್ಮೆಲ್ ಬರ್ತದೆ, ಸ್ಟಿಂಕ್ ಆಗ್ತದೆ. ಜಸ್ಟ್ ಆಲೋಚನೆ ಮಾಡಿ, ನಿಮ್ಮ ಗಾರ್ಬೇಜ್ ಅನ್ನು ಎಷ್ಟು ದಿವಸದಿಂದ ಇಟ್ಕೊಂಡಿದ್ದೀರಾ? ಸ್ಟಿಂಕ್ ಬರದೇ ಇರ್ತದ? ಯಾವ ತರ ಸ್ಟಿಂಕ್? ಇಲ್ಲ, ನೀವು ಚಂದ ಪರ್ಫ್ಯೂಮ್ ಹಾಕಿ ನೀವು ಬರ್ಬೋದು, ಸೊ ಇಟ್ ವಿಲ್ ಹ್ಯಾವ್ ಫ್ಯಾಂಟಾಸ್ಟಿಕ್ ಸ್ಮೆಲ್, ಬಟ್ ದ ಸ್ಟಿಂಕ್ ಈಸ್ ವಿದಿನ್ ಯು. So students, just today on Women's Day, I just want to tell all my women students, sit down for 5 minutes every day and give yourself that 5-minute time. Sit and feel nice about yourself. Feel nice about yourself. No, we are very, very uncomfortable, you know. And something that I have seen continuously in my life all through is, ಮಹಿಳೆಯರಿಗೆ ಕಾಂಪ್ಲಿಮೆಂಟ್ ಕೊಡಿ, ಏನ್ ಹೇಳ್ತಾರೆ? ಯು ಆರ್ ಲುಕಿಂಗ್ ವೆರಿ ನೈಸ್. ಏನ್ ಹೇಳ್ತೇವೆ? ಇಮ್ಮಿಡಿಯೇಟ್ಲಿ ನಾವು ನೋಡುದು, ಓ ನಾನು ಅದು ಅಲ್ಲಿಂದ ತಗೊಂಡದ್ದು. ಯಾರು ಹೇಳಿದ್ರು ನಿಮ್ಮ ಹತ್ರ ನೀವು ಎಲ್ಲಿಂದ ಡ್ರೆಸ್ ತಗೊಂಡದ್ದು? ನಾನು ಹೇಳಿದ್ದು ನೀವು ಚೆನ್ನಾಗಿ ಕಾಣ್ತೀರಂತ. ವಿ ಕಾಂಟ್ ಟೇಕ್ ಕಾಂಪ್ಲಿಮೆಂಟ್ಸ್. Even the same with people, when you say that you are doing a good job, you have got a good job, or when we are saying you are doing something nice, ನಮ್ಮ ಮಹಿಳೆಯರಲ್ಲಿ ಹೆಚ್ಚಾಗಿ ನಾವು ಕಾಣೋದು ಅಂತ ಹೇಳಿದ್ರೆ ಆ ಸಕ್ಸಸ್ ಅನ್ನು ನಾವು ಬೇರೆಯವರಿಗೆ ಕೊಡ್ತೇವೆ. I am happy that we are able to recognize people in our lives. I am very happy. But also take a little of that. ಓ, ಅದೇನ್ ಗೊತ್ತಾ, ನನ್ನ ಲಕ್, ಆದ್ರಿಂದ ನನಗೆ ಒಳ್ಳೆ ಕೆಲಸ ಸಿಕ್ಕಿದ್ದು. ಲಕ್ ಹೌದು, ಆದ್ರೆ ಲಕ್ಕಿನ ಜೊತೆ ನೀವು ಪ್ರಯತ್ನ ಮಾಡಿದ್ದೀರಿ, ಆ ಪ್ರಯತ್ನವನ್ನು ಕಂಡು ಹಿಡಿಯಲ್ವಾ? Recognize that, students. So sit for 5 minutes today. Recognize all the nice things about yourself. Sit for 5 minutes today. One more 5 minutes. Recognize the not so nice things that are there in your head. Something that happened when you were in the 2nd standard. Something that happened when you were in the 10th standard. Bring it out. And believe me, if you do it today, you will sleep with a smile on your face. ನನ್ನ ಫ್ರೆಂಡ್ಸಿಗೆ, ಅಲ್ಲಿ ಇರುವ ಎಲ್ಲ ಫ್ರೆಂಡ್ಸಿಗೆ, ಯು ಆರ್ ವೆರಿ ವೆರಿ ಗುಡ್ ಇನ್ ಟೇಕಿಂಗ್ ಸೆಲ್ಫೀಸ್ ಅಲ್ವಾ? ಎಲ್ಲಿ ಹೋದ್ರೆ ಅಲ್ಲಿ ಗೇಟ್ ಹತ್ರ ಸಹ, ಯಾಕಂದ್ರೆ ನಾನು ಈ ಕಡೆ ಹೋಗ್ತಾ ಇದ್ದೇನೆ, at least twice a month I go, because I go to Surathkal and ITK. So when I go, sometimes I see, even in the middle of the road, bus stand ಅಲ್ಲಿ ನಿಂತು ಹೀಗೆ ಮಾಡ್ತಾರೆ. Oh God, so you're very good. So ನಿಮ್ಗೆ ಸೆಲ್ಫಿ ರಾತ್ರಿ ನಿದ್ದೆ ಮಾಡುವಾಗ ತೆಗಿಲಿಕ್ಕೆ ಆಗೋದಿಲ್ಲ. Tell somebody to take a photo of yours when you're sleeping. And this is something that I have done. 40% of us have a frown when we are sleeping, and especially women. ಹೀಗೆ ಮಾಡಿಕೊಂಡು ನಿದ್ದೆ ಮಾಡ್ತೇವೆ. ಯಾಕೆ? ಆದದೆಲ್ಲ ಆಲೋಚನೆ ಮಾಡಿ, ಹೀಗೆ ಮಾಡಿದ್ರಲ್ಲ, ಹಾಗೆ ಮಾಡಿದ್ರಲ್ಲ ಅಂತ ಹೇಳಿ ಆಲೋಚನೆ ಮಾಡಿ 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 ನಾವು ಮಲಗ್ತೇವೆ. ಸೊ ಅದೇ ನಮ್ಮ ಅನ್ಕಾನ್ಶಿಯಸ್ ಅಲ್ಲಿ ಇದ್ದು ನೆಕ್ಸ್ಟ್ ಡೇ ಮಾರ್ನಿಂಗ್ ಹೇಳುವಾಗ ಇಷ್ಟು ದೊಡ್ಡ ಮುಖ, ಕೋಪ ಅಲ್ಲಿ ಹುಟ್ಟಿದ ತಕ್ಷಣ ಅದು ಬ್ಯಾಕೆನೋ ತರ ಬರ್ತದೆ. ಅಮ್ಮ ಬಂದು ಜಸ್ಟ್ ಒಂದು ಹೀಗೆ ಹೇಳ್ಬೇಕು, ಹೇಳೋದಿಲ್ವಾ ಅಂತ. ಈಗ ಮೇಡಮ್ ರಶ್ಮಿ ಹೇಳಿದ್ರು, ಅವರ ಅಮ್ಮ ಏನು ವ್ಯತ್ಯಾಸ ಮಾಡಲಿಲ್ಲ ಅಂತ. ಆದ್ರೆ ಡೈಲಿ ನನ್ಗೆ ಗೊತ್ತಿದೆ ನಮ್ಮ ಮನೇಲಿ ಏನಾಗ್ತದೆ ಅಂತ ಹೇಳಿದ್ರೆ, ಅವಳ ಅಮ್ಮ ಎಬ್ಬಿಸಿದ ನಾನ್ ಮಾತ್ರ ಕಾಣುದ, ಅವ್ನು ಕಾಣುದಿಲ್ವಾ ನಿಮ್ಗೆ ಅಂತ ಹೇಳಿ ಅಲ್ಲಿಂದ ಶುರುವಾಗ್ತದೆ. ದಿಸ್ ವಾಂಟ್ ಹ್ಯಾಪನ್ ಇಫ್ ಯು ಸ್ಲೀಪ್ ವಿತ್ ಅ ಸ್ಮೈಲ್. My wish for you, for everyday women students, is have a beautiful smile on your face every day. Sleep with a smile, get up with a smile. That's my wish for you. Thank you very much. Thank you, ma'am, for your most and much needed informative message. Unfortunately, Rashmi Assam ma'am has to leave. So I thank you, ma'am, for spending your valuable time here. Now I request Principal Professor P. Krishnamurthy sir to distribute the mementos to our chief guest as a token of love and gratitude. I thank you, ma'am, for spending your valuable time here.
Now I request Principal Professor P. Krishnamurthy sir to distribute the mementos to our chief guest, Veena T. Shetty ma'am. Also, I request Principal Professor Sri Krishnamurthy sir to distribute the mementos to Dr. Ramila Shekhar, Mental Health Professional, Manashahri Maliyar, President of the function. Thank you, ma'am. No duty is more urgent than that of returning thanks. Now I request Daya ma'am to render the vote of thanks. Respected dignitaries on and off the dais. Before taking up this vote of thanks, I would like to express my deepest gratitude to the international community and UNO in particular who consider it a worthwhile cause to recognize and celebrate and commemorate the cultural, practical, political and socio-economic achievements of women. It's also a focal point in women's rights movement, bringing attention to issues such as gender equality, reproductive rights, and violence and abuse against women. Considering the significance and importance of this day, we at Govindadasa College thought it appropriate to observe the day with all the solemnity and dignity and rightfully deserves. I wish to place on record and express my gratitude to Shri M. Ramesh, President of Shri Shankar Narayana and Srimati Sumati Foundation for having agreed to co-host the event along with Professor P. Krishnamurthy, the principal, and the management of the college who have provided a platform to conduct this event. We are grateful to you, sir. We are grateful to Dr. Ramila Shekhar who has gracefully accepted our invitation to preside over this August function. Thank you. Our sincere thanks to Srimati Rashmi S.R. and Srimati Veena T. Shetty, who despite their busy schedules have agreed to be the chief guests for the function. Thank you, madam. A special thanks to Principal Professor Krishnamurthy, Director Shri Ramesh Kulai for having graced the function. Thank you, sir. Our thanks are also to M. Pradeep, the Managing Director of Wiplo's 2 Point, and special thanks to the Vice Principal of the college, Professor Ramesh Bhatt, my colleagues, teaching and non-teaching staff, and my dear students. I also thank my student, Sagar Rao from 2nd PCA, for having made the program live on YouTube, and the Pramod Naik from Final BCom for the photography. MC, Varshini, Deepa Palika and Swati. Thank you all. Thank you one and all.